ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಿಢೀರ್ ಬದಲಾವಣೆ. ತನಿಖಾಧಿಕಾರಿ ಬದಲಾವಣೆ ಮಾಡಿ ಬೇರೆಯವರ ನೇಮಕ ಆಗಿರುವಂತದ್ದು. ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ವಿಜಯನಗರದ ಉಪವಿಭಾಗ ಎಸಿಪಿ ಚಂದನ್. ಇಷ್ಟು ದಿನ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ತನಿಖಾಧಿಕಾರಿಯಾಗಿದ್ರು. ಈಗ ಎಸಿಪಿ ಅವರನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ರೀತಿಯ ದಿಢೀರ್ ಬದಲಾವಣೆ ಆಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನೀಲ್ ಧರ್ಮಸ್ಥಳ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನೀಲ, ಈ ಒಂದು ಕೇಸ್ನ ವಿಚಾರವಾಗಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ತನಿಖೆ ಪ್ರಗತಿಯಲ್ಲಿ ಇರುವಾಗ ಏಕಾಏಕಿ ಈ ರೀತಿಯ ಅಧಿಕಾರಿಯನ್ನ ಬದಲಾವಣೆ ಮಾಡೋದಕ್ಕೆ ಏನು ಕಾರಣ? ಯಾಕೆ ಬದಲು ಮಾಡಿದ್ರು? ಇದು ತನಿಖೆಗೆ ಹಿನ್ನಡೆ ಆಗುತ್ತಾ ಹೇಗೆ? ಎಸ್ ಶ್ರೀಪಾದ್, ಇದು ತನಿಖೆಗೆ ಹಿನ್ನಡೆ ಆಗುವಂಥ ಯಾವುದೇ ರೀತಿಯ ವಿಚಾರಗಳು ಕೂಡ ಅಲ್ಲ. ಇಷ್ಟು ದಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಗಿರೀಶ್ ನಾಯ್ಕ ಅನ್ನುವಂಥವ್ರು ಇನ್ಸ್ಪೆಕ್ಟರ್ ಆಗಿದ್ರು ಮತ್ತು ಅವರು ಎಲೆಕ್ಷನ್ ಟ್ರಾನ್ಸ್ಫರ್ಗೋಸ್ಕರ 3 ತಿಂಗಳ ಅವಧಿಗೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲೇ ಈ ಒಂದು ಪ್ರಕರಣ ಕೂಡ ದಾಖಲಾಗಿದ್ದ ಒಂದು ಕಾರಣದಿಂದಾಗಿ ಇಷ್ಟು ದಿನ ಅವರೇ ತನಿಖಾಧಿಕಾರಿ ಆಗಿದ್ರು. ಇದೀಗ ಅವರ ಅವಧಿ ಮುಕ್ತಾಯ ಆಗಿದೆ. ಅಂದರೆ ಈ ಎಲೆಕ್ಷನ್ ಟ್ರಾನ್ಸ್ಫರ್ನ ಅವಧಿ ಮುಕ್ತಾಯ ಆಗಿದೆ. ಅವರು ಮತ್ತೆ ಬೇರೆ ಕಡೆ ವರ್ಗಾವಣೆ ಆಗ್ತಾರೆ. ಹೊಸದಾಗಿ ಅಲ್ಲಿಗೆ ಮತ್ತೊಬ್ಬ ಇನ್ಸ್ಪೆಕ್ಟರ್ ಈಗ ವರ್ಗಾವಣೆ ಆಗಿ ಬರುವಂಥದ್ದು. ಸೊ ಇದೀಗ ಇಷ್ಟು ದಿನಗಳ ಕಾಲ ಈ ಒಂದು ಪ್ರಕರಣದ ಮೇಲ್ವಿಚಾರಣೆಯನ್ನು ವಹಿಸ್ತಾ ಇದ್ದಂಥವರು ಎಸಿಪಿ ಆಗಿರುವಂತಹ ಚಂದನ್ ಅವರು. ಹಾಗಾಗಿ ಈ ಒಂದು ಪ್ರಕರಣದ ತನಿಖೆಯನ್ನ ಈಗ ಎಸಿಪಿ ಅವರಿಗೆ ಒಪ್ಪಿಸಿ ಆದೇಶವನ್ನು ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ತಿಳಿದಿರುವಂಥದ್ದು. ಇದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ. ಇದು ತುಂಬಾನೇ ಗಂಭೀರ ಸ್ವರೂಪದ ಪ್ರಕರಣ ಕೂಡ ಆಗಿರೋದ್ರಿಂದಾಗಿ ಎಸಿಪಿ ಹಂತದ ಅಧಿಕಾರಿ ತನಿಖೆಯನ್ನು ನಡೆಸಿದ್ರೆ ಇನ್ನಷ್ಟು ಸ್ಪಷ್ಟವಾದಂಥ ರೀತಿಯಲ್ಲಿ ತನಿಖೆ ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಸಿಪಿ ಅವ್ರನ್ನ ನೇಮಕ ಮಾಡಲಾಗಿದೆ ಅನ್ನುವ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಇದು ಯಾವುದೇ ಕಾರಣಕ್ಕೂ ಕೂಡ ತನಿಖೆಗೆ ಹಿನ್ನಡೆ ಅಂತೂ ಖಂಡಿತ ಆಗಲ್ಲ. ತನಿಖೆಯ ದೃಷ್ಟಿಯಿಂದ ಇದು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ.